Hi students, welcome back to Easy English with Manjunath channel. Today's class I am going to analyze appropriate tense form of the verbs. Previous year asked appropriate tense form of the verb. Today's class I am going to analyze you. Before going to analyze, who has not yet subscribed my channel, please subscribe and say it to all your SLC friends, which are very useful for all SLC students as well as PU students and competitive aspirants. ಲೆಟ್ಸ್ ಗೆಟ್ಸ್ ಬಿಗಿನ್ ದ ಕ್ಲಾಸ್. ಪ್ರಿಯ ವೀಕ್ಷಕರೇ, ಇಂದಿನ ಕ್ಲಾಸ್ನಲ್ಲಿ ನಾನು ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಹಿಂದಿನ ವರ್ಷಗಳಲ್ಲಿ ಕೇಳಲಾದಂಥ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅನ್ನು ಅನಲೈಸ್ ಮಾಡಲಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಕ್ಲಾಸ್ನ ಪ್ರಾರಂಭಿಸೋಣ ಬನ್ನಿ. ನೋಡಿ, ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನೋ ಈ ಒಂದು ಟಾಪಿಕ್ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನು ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಕೇಳುತ್ತಾರೆ. ಹಿಂದಿನ ವರ್ಷದಲ್ಲಿ ಕೇಳಲಾದಂಥ ಕೆಲವು ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬನ್ನು ಇಂದಿನ ಕ್ಲಾಸ್ನಲ್ಲಿ ಅನಲೈಸ್ ಮಾಡಲಿದ್ದೇನೆ. ನೋಡಿ, 2020 ಮೇನ್ ಎಕ್ಸಾಮ್ಸ್ ಅಲ್ಲಿ ಒಂದು appropriate tense form of the verb, fill in the blanks, appropriate tense form of the verbs ಅನ್ನು ಕೇಳಿದ್ದಾರೆ. ಏನಿದೆ ನೋಡೋಣ ಬನ್ನಿ. ಎನ್ಸೈಕ್ಲೋಪೀಡಿಯಾ, ಇದು 2020 ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎನ್ಸೈಕ್ಲೋಪೀಡಿಯಾ ಡ್ಯಾಶ್ ಗಿವ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಕಾಲಾನುಕ್ರಮವಾಗಿ ಸರಿಯಾದ ಕ್ರಿಯಾಪದದ ರೂಪವನ್ನು ಫಿಲ್ಅಪ್ ಮಾಡಿ ಅಂತೇಳಿ ಕೇಳಿದ್ದಾರೆ. ನೋಡಿ, ಇಲ್ಲೇನು ಬರುತ್ತೆ, ಎನ್ಸೈಕ್ಲೋಪೀಡಿಯಾ ಗಿವ್ ಇದೆಯಲ್ಲ, ಇದು ಗಿವ್ಸ್ ಆಗಬೇಕು. ಯಾಕೆ ಗಿವ್ಸ್ ಆಗಬೇಕಿದು? ಗಿವ್ಸ್, ಎನ್ಸೈಕ್ಲೋಪೀಡಿಯಾ ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ಇಲ್ಲಿ ಯಾಕಂದರೆ ಇದು ಜನರಲ್ ಟಾಕ್ಸ್ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಜನರಲ್ ಟಾಕ್ಸ್ನ ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಸೊ ಇಲ್ಲಿ ಗಿವ್ ಬದಲಾಗಿ ಗಿವ್ಸ್ನ ಫಿಲ್ಅಪ್ ಮಾಡಿದರೆ ಸರಿಯಾದ ಟೆನ್ಸ್ ಫಾರ್ಮ್ ಆಗುತ್ತೆ. ಎನ್ಸೈಕ್ಲೋಪೀಡಿಯಾ ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ಎನ್ಸೈಕ್ಲೋಪೀಡಿಯಾ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್, ಎಲ್ಲ ವಿಷಯದ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡುತ್ತದೆ. ಜನರಲ್ ಆಗಿ ಹೇಳ್ತಾ ಇದ್ವಿ, ಅದಕ್ಕೋಸ್ಕರ ಜನರಲ್ ಟಾಕ್ಸ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಸೊ ಹಿಯರ್ ಗಿವ್ಸ್ ಈಸ್ ಎ ರೈಟ್ ವರ್ಬ್ ಫಾರ್ಮ್. ನೋಡಿ, ಅದೇ ಥರ 2020 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಇನ್ನೊಂದು ಕೇಳಿದ್ದಾರೆ ನೋಡಿ. ಡೈಲಿ ಲಕ್ಷ್ಮಿ ಡ್ಯಾಶ್ ಬಿ ಪ್ಲಸ್ ಗೋ ಇನ್ ಎ ಕಾರ್ ಟು ರೀಚ್ ಹರ್ ಆಫೀಸ್ ಇನ್ ಟೈಮ್ ಅಂಥೇಳಿ ಒಂದು ಸೆಂಟೆನ್ಸ್ ಇದೆ. ಇಲ್ಲೇನಾಗಬೇಕು, ಈಸ್ ಗೋಯಿಂಗ್ ಆಗಬೇಕು. ರೈಟ್ ಆನ್ಸರ್ ಈಸ್ ಗೋಯಿಂಗ್. ಡೈಲಿ ಲಕ್ಷ್ಮಿ ಈಸ್ ಗೋಯಿಂಗ್ ಇನ್ ಎ ಕಾರ್ ಟು ರೀಚ್ ಹರ್ ಆಫೀಸ್ ಇನ್ ಟೈಮ್. ಅಂದರೆ ದಿನಾಲು ಅವಳು ಕಾರಿನಲ್ಲಿ ಆಫೀಸ್ಗೆ ಸರಿಯಾದ ಸಮಯಕ್ಕೆ ತಲುಪುತ್ತಾಳೆ. ಈಸ್ ಗೋಯಿಂಗ್ ಈಸ್ ಅ ರೈಟ್ ವರ್ಬ್ ಫಾರ್ಮ್. ಅದೇ ಥರ 2022 ಮೇನ್ ಎಕ್ಸಾಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ನೌ ಡೇಸ್ ಅರ್ಜುನ್ ಡ್ಯಾಶ್ ಗೋ ಟು ಸ್ಕೂಲ್ ರೆಗ್ಯುಲರ್ಲಿ. ಇಲ್ಲ ಏನಾಗಬೇಕು, ನೌ ಡೇಸ್ ಅರ್ಜುನ್ ಗೋಸ್ ಟು ಸ್ಕೂಲ್. ಗೋ ಅಲ್ಲ, ಗೋಸ್. ನೌ ಡೇಸ್ ಅರ್ಜುನ್ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಇದು ಕೂಡ ರೆಗ್ಯುಲರ್ ಆ್ಯಕ್ಷನ್ಸ್. ಇಲ್ಲಿ ಕೀವರ್ಡ್ ಕೊಟ್ಟಿದ್ದಾರೆ ನೋಡಿ, ರೆಗ್ಯುಲರ್ಲಿ ಅಂತಿದೆ ಅಲ್ವಾ. ಈ ರೆಗ್ಯುಲರ್ಲಿ ಅನ್ನೋದು ದಿನಾಲು ಮಾಡುವಂಥ ಒಂದು ಆ್ಯಕ್ಷನ್. ದಿನಾಲು ಮಾಡುವಂಥ ಆ್ಯಕ್ಷನ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಸೊ ಅರ್ಜುನ್ ಅನ್ನೋದಿಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅದಕ್ಕೋಸ್ಕರ ವರ್ಬು ಪ್ಲೂರಲ್ ಇರಬೇಕು. ಅರ್ಜುನ್ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಡೈಲಿ ರೊಟೀನ ದಿನ ಮಾಡೋ ಆ್ಯಕ್ಷನ್ ನಾವು ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೇವೆ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ V1 ಫಾರ್ಮ್ ವರ್ಬ್ ಯೂಸ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಗೋ ಬಂದಿದೆ. ಬಟ್ ಇಲ್ಲಿ ಅರ್ಜುನ್ ಅನ್ನೋ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಸೊ ಗೋಸ್, ಅರ್ಜುನ್ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಈಸ್ ಅ ರೈಟ್ ಆನ್ಸರ್. ಅದೇ ಥರ ನೋಡಿ,
2022 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಕ್ರಿಸ್ಟಫರ್ ಕೊಲಂಬಸ್ ಫಸ್ಟ್ ಡ್ಯಾಶ್ ಸಿ ದ ಲೈಟ್ ಆಫ್ ದಿ ನ್ಯೂ ವರ್ಲ್ಡ್ ಆನ್ ದಿ ನೈಟ್ ಆಫ್ 11th October 1492 ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ವರ್ಬ್ ಫಾರ್ಮ್ ಹಾಕಬೇಕು ಕರೆಕ್ಟ್ ಅಂದರೆ, ಇಲ್ಲಿ ಪ್ರತಿಯೊಂದು ಸೆಂಟೆನ್ಸಲ್ಲೂ ಒಂದೊಂದು ಕ್ಲೀ ವರ್ಡ್ಸ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ರೆಗ್ಯುಲರ್ಲಿ ಅಂತಿದೆ, ಇದು ಕ್ಲೀವ್ ಇಲ್ಲಿ. ಅಂದರೆ ಇದು ಯಾವ ಟೆನ್ಸಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ. ಡೈಲಿ ಮಾಡುವಂಥ ಆ್ಯಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲೂ ಕೂಡ ಇಲ್ಲೊಂದು ಕ್ಲೀವ್ ಇದೆ ನೋಡಿ. 1492 ಅಂದರೆ ಇದು 1492 ಅಂದರೆ ಪ್ರೆಸೆಂಟ್ ಅಲ್ಲ, ಪಾಸ್ಟ್. ಸಿ ಇದು ಪಾಸ್ಟ್ ಫಾರ್ಮ್ ಏನು, ಸಿ ಸಾ ಈಸ್ ರೈಟ್ ಆನ್ಸರ್. ಕ್ರಿಸ್ಟಫರ್ ಕೊಲಂಬಸ್ ಫಸ್ಟ್ ಸಾ ದ ಲೈಟ್ ಆಫ್ ದಿ ನ್ಯೂ ವರ್ಲ್ಡ್ ಆನ್ ದಿ ನೈಟ್ ಆಫ್ 11th October 1492. ಸಾ ಈಸ್ ದ ರೈಟ್ ಆನ್ಸರ್ ಹಿಯರ್. ಅದೇ ಥರ ನೋಡಿ 2023 ಮೇನ್ ಎಕ್ಸಾಮಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಮೇಲೆ. ಸ್ನೇಹ ಡ್ಯಾಶ್ ರೈಟ್ ಶಾರ್ಟ್ ಸ್ಟೋರೀಸ್ ಟು ದಿ ಪಿರಿಯೋಡಿಕಲ್ಸ್ ರೆಗ್ಯುಲರ್ಲಿ. ಇಲ್ಲೂ ಕೂಡ ರೆಗ್ಯುಲರ್ಲಿ ಅಂತ ಬಂದಿದೆ ನೋಡಿ ಕ್ಲೀವ್ ವರ್ಡು. ಇಲ್ಲಿ ರೆಗ್ಯುಲರ್ಲಿ ಅಂದರೆ ದಿನಾಲು ಮಾಡುವಂಥ ಕೆಲಸ. ದಿನಾಲು ಮಾಡುವಂಥ ಕೆಲಸ ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ಇಲ್ಲಿ ರೈಟ್ ಇದೆ ಅಲ್ವಾ, ಸ್ನೇಹ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇನಾಗಬೇಕು, ಮೇನ್ ವರ್ಬು ಪ್ಲೂರಲ್ ಇರಬೇಕು. ರೈಟ್ ಇದ್ದದ್ದು ರೈಟ್ಸ್. ಸ್ನೇಹ ರೈಟ್ಸ್, ಸ್ನೇಹ ರೈಟ್ಸ್ ಶಾರ್ಟ್ ಸ್ಟೋರೀಸ್ ಟು ದಿ ಪಿರಿಯೋಡಿಕಲ್ಸ್ ರೆಗ್ಯುಲರ್ಲಿ. ಸ್ನೇಹ ದಿನಾಲು ನಿಯತಕಾಲಿಕೆಗಳಲ್ಲಿ ಶಾರ್ಟ್ ಸ್ಟೋರೀಸ್ಗಳನ್ನು ಬರೆಯುತ್ತಾಳೆ. ಅಂದರೆ ದಿನ ಮಾಡುವಂಥ ಆ್ಯಕ್ಷನ್ ಇದೆ ಅದು. ಡೈಲಿ ಮಾಡೋ ಆ್ಯಕ್ಷನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ. ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಸ್ನೇಹ, ಅದಕ್ಕೋಸ್ಕರ ರೈಟ್ಸ್ ಬರುತ್ತೆ. ಈ ಸೀಟ್ ಮತ್ತು ಹೆಸರುಗಳು ಬಂದರೆ ನಾವು ಮೇನ್ ವರ್ಬು ಪ್ಲೂರಲಲ್ಲಿ ಇಡಬೇಕು. ಇಲ್ಲಿ ಸ್ನೇಹ ಅನ್ನೋದು ಹೆಸರಿದೆ, ರೈಟ್ ಅಲ್ಲ, ರೈಟ್ಸ್ ಆಗಬೇಕು. ಸ್ನೇಹ ರೈಟ್ಸ್ ಶಾರ್ಟ್ ಸ್ಟೋರೀಸ್ ಟು ದಿ ಪಿರಿಯೋಡಿಕಲ್ಸ್ ರೆಗ್ಯುಲರ್ಲಿ. ಅದೇ ಥರ 2023 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್ ಡ್ಯಾಶ್ ಬಿ ಪ್ಲಸ್ ಅಫೆಕ್ಟ್ ಬೈ ಪೋಲಿಯೋ ಯಟ್ ಹಿ ವಾಸ್ ಎ ಗ್ರೇಟ್ ಬೌಲರ್. ಇಲ್ಲಿ ಕೂಡ ಏನಿದೆ, ಇಲ್ಲೊಂದು ಕ್ಲೀವ್ ವರ್ಡ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸೆಂಟೆನ್ಸಲ್ಲಿ ಒಂದೊಂದು ಕ್ಲೀವ್ ವರ್ಡ್ ಇರುತ್ತೆ. ಆ ಕ್ಲೀವ್ ವರ್ಡ್ನ ಯೂಸ್ ಮಾಡಿಕೊಂಡು ಯಾವ ಟೆನ್ಸಲ್ಲಿದೆ ಅಂತ ತಿಳ್ಕೊಂಡು ಆ ಕಾಲಾನುಕ್ರಮವಾಗಿ ನಾವು ವರ್ಬ್ ಫಾರ್ಮನ್ನು ಫಿಲ್ಲಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಚಂದ್ರಶೇಖರ್ ಬೌಲಿಂಗ್ ಆರ್ಮ್ ಬಿ ಪ್ಲಸ್ ಅಫೆಕ್ಟ್. ಬಿ ಅಂದರೆ ಇಲ್ಲಿ ಏನು ಬರುತ್ತೆಪ್ಪ ಅಂದರೆ ಪ್ರೆಸೆಂಟಲ್ಲಿ ಆ್ಯಮಿಸರ್ ಬರುತ್ತೆ. ಪಾಸ್ಟ್ ಇದ್ದಿತ್ತಂದರೆ ವಾಸ್ ವರ್ಬ್ ಬರುತ್ತೆ. ಬಿ ಅಂದರೆ ಇದರ ರೂಪಗಳಿರ್ತವೆ. ಬಿ ಫಾರ್ಮ್ಸ್ ಮೇಲೆ ಗುರುತಿರಬೇಕು. ಪ್ರೆಸೆಂಟಲ್ಲಿ ಆ್ಯಮಿಸರು, ಪಾಸ್ಟಲ್ಲಿ ವಾಸ್ ವರ್ಬ್. ಇದು ಈ ಸೆಂಟೆನ್ಸ್ ಏನು ಪ್ರೆಸೆಂಟ್ ಟೆನ್ಸ್ ಎಲ್ಲದನ ಪಾಸ್ಟ್ ಟೆನ್ಸ್ ಎಲ್ಲದನ ನೋಡ್ಕೋಬೇಕು. ಆಮೇಲೆ ಈಸ್ ಯೂಸ್ ಮಾಡಬೇಕಾ, ವಾಸ್ ಯೂಸ್ ಮಾಡಬೇಕಾ, ಆರ್ ಯೂಸ್ ಮಾಡಬೇಕಾ, ಈಸ್ ಆಮ ಯಾವ್ದು ಯೂಸ್ ಮಾಡಬೇಕು ಗೊತ್ತಾಗುತ್ತೆ. ಸಿಂಗ್ಯುಲರ್ ಇದ್ದರೆ ಈಸ ವಾಸ್ ಯೂಸ್ ಮಾಡಬೇಕು. ಪ್ಲೂರಲ್ ಇದ್ದಿತ್ತಂದರೆ ವರ ಮತ್ತು ಆರ್ ಯೂಸ್ ಮಾಡಬೇಕಾಗುತ್ತೆ ಟೆನ್ಸ್ ಪ್ರಕಾರ. ನೋಡೋಣ ಬನ್ನಿ. ಚಂದ್ರಶೇಖರ್ಸ್ ಬೌಲಿಂಗ್ ಆರ್ಮ್ ಡ್ಯಾಶ್ ಬಿ ಅಫೆಕ್ಟ್ ಬೈ ಪೋಲಿಯೋ. ಇಲ್ಲಿ ಬೈ ಅನ್ನೋದೊಂದು ಇದು ಕೊಟ್ಟಿದ್ದಾರೆ ನೋಡಿ ಕ್ಲೀವ್ ವರ್ಡು. ಬೈ ಅಂದರೆ ಇದು ನಾವು ಎಲ್ಲಿ ಬರುತ್ತೆ, ಬೈ ಅಂದರೆ ಪ್ಯಾಸಿವೈಸ್ ಮಾಡುವಾಗ ನಾವು ಬೈನ ಯೂಸ್ ಮಾಡ್ತೀವಲ್ವ, ಇದು ಪ್ಯಾಸಿವೈಸಲ್ಲಿದೆ ಸೆಂಟೆನ್ಸ್ ಅಂತೇಳಿ ಗೊತ್ತಾಗುತ್ತೆ. ಅಂದರೆ ಇವಾಗ ಪ್ಯಾಸಿವೈಸಲ್ಲಿ ಯಾವಾಗಲೂ ವರ್ಬು V3 ಫಾರ್ಮಲ್ಲಿ ಇರಬೇಕು. ಅದು ವೈಸ್ ಕಾಲ ಟೆನ್ಸ್ ಪ್ರಕಾರ ಅಲ್ಲಿ ಬಿ ಫಾರ್ಮ್ನ ಹಾಕಬೇಕಾಗುತ್ತೆ. ಚಂದ್ರಶೇಖರ್ ಬೌಲಿಂಗ್ ಆರ್ಮ್ ವಾಸ್ ಬರಬೇಕು. ಯಾಕಂದರೆ ಚಂದ್ರಶೇಖರ್ ಅಂದರೆ ಆಗ ಇದ್ದಿದ್ದ, ಏನು ಪ್ರೆಸೆಂಟಲ್ಲಿ ಇಲ್ಲ. ಅಂದರೆ ಇಲ್ಲಿ ಒಬ್ಬನೇ ಇದ್ದಾನೆ ಚಂದ್ರಶೇಖರು. ಇಲ್ಲಿ ವಾಸ್, ಚಂದ್ರಶೇಖರ್ ವಾಸ್. ಬಿ ಅಂದರೆ ಇಲ್ಲಿ ವಾಸ್ ಬಂತು. ಅಫೆಕ್ಟ್ V3 ಫಾರ್ಮ್ಗೆ ಚೇಂಜ್ ಮಾಡಬೇಕು. ಯಾಕಂದರೆ ಇದು ಪ್ಯಾಸಿವೈಸ್ ಇಲ್ಲ. ಅಫೆಕ್ಟೆಡ್. ಚಂದ್ರಶೇಖರ್ ಬೌಲಿಂಗ್ ಆರ್ಮ್ ವಾಸ್ ಅಫೆಕ್ಟೆಡ್ ಬೈ ಪೋಲಿಯೋ. ಅಂದರೆ ಚಂದ್ರಶೇಖರ್ ಅವರ ಒಂದು ಆರ್ಮ್
ಕೈ ಏನಿದೆಯಲ್ಲ ಅದು ಪೋಲಿಯೋದಿಂದ ಪರಿಣಾಮ ಬೀರಿತು. ಚಂದ್ರಶೇಖರ್ ಬೌಲಿಂಗ್ ಆರ್ಮ್ ವಾಸ್ ಅಫೆಕ್ಟೆಡ್ ಬೈ ಪೋಲಿಯೋದ ಪರಿಣಾಮದಿಂದ ಅದು ಅವರ ಆರ್ಮ್ ಇದಾಗಿತ್ತು. ಚಂದ್ರಶೇಖರ್ ಅವ್ರದ್ದು. ವಾಸ್ ಅಫೆಕ್ಟೆಡ್ ಈಸ್ ಅ ರೈಟ್ ಆನ್ಸರ್ ಹಿಯರ್. ಇನ್ನು ನೋಡಿ 2024 ಎಕ್ಸಾಮ್ ಒಂದರಲ್ಲಿ ಅನುಷ್ಕಾ ಡ್ಯಾಸ್ B+ ಪ್ರಾಕ್ಟೀಸ್ ಕ್ಲಾಸಿಕಲ್ ಡ್ಯಾನ್ಸರ್ ಲಾಸ್ಟ್ ಇಯರ್. ಇಲ್ಲೂ ಒಂದು ಕ್ಲೂ ವರ್ಡ್ ಇದೆ ನೋಡಿ, ಲಾಸ್ಟ್ ಇಯರ್ ಅಂದರೆ ಇದು ಪ್ರೆಸೆಂಟಾ ಪಾಸ್ಟ್ ನೋಡ್ಬೇಕು. ಲಾಸ್ಟ್ ಇಯರ್ ಹಿಂದಿನ ವರ್ಷ ಅಂದರೆ ಅದು ಪಾಸ್ಟ್ ಆಗುತ್ತೆ. ಅಫ್ಕೋರ್ಸ್ ಪಾಸ್ಟ್ ಇದ್ದರೆ ಪಾಸ್ಟ್ ಬಿ ಫಾರ್ಮ್ ಹಾಕಬೇಕು. ಬಿ ಇದು ಅನುಷ್ಕಾ ಅಂದರೆ ಒಬ್ಬಳೇ ಇದ್ದಾಳೆ, ವಾಸ್ ಬರುತ್ತೆ ಇಲ್ಲಿ. ವಾಸ್ ಪ್ರಾಕ್ಟೀಸಿಂಗ್ ಅನುಷ್ಕಾ ವಾಸ್ ಪ್ರಾಕ್ಟೀಸಿಂಗ್ ಕ್ಲಾಸಿಕಲ್ ಡಾನ್ಸ್. ನೋಡಿದ್ರಲ್ಲ. ಅದೇ ಥರ ಇನ್ನೊಂದು ನೋಡಿ 2024 ಎಕ್ಸಾಮ್ 2 ಅಲ್ಲಿ ದ ಸ್ಟೂಡೆಂಟ್ಸ್ ಡ್ಯಾಸ್ ಸ್ಟ್ಯಾಂಡ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್. ಇಲ್ಲೂ ಕೂಡ ಕ್ಲೂ ವರ್ಡ್ ಏನಿದೆ, ಅರೈವ್ಡ್ ಅನ್ನೋ ಒಂದು ವರ್ಬ್ ಇದೆ ನೋಡಿ. ಅರೈವ್ಡ್ ಅಂದರೆ V2 ಫಾರ್ಮ್. V2 ಅಂದರೆ ಪಾಸ್ಟ್ ಟೆನ್ಸ್. ಇದು ಪಾಸ್ಟಲ್ಲಿದೆ ಅಂದರೆ ಇಲ್ಲೂ ಕೂಡ ಪಾಸ್ಟ್ ಆಗಿರಬೇಕು. ಸ್ಟ್ಯಾಂಡ್ದು ಪಾಸ್ಟ್ ಫಾರ್ಮ ಸ್ಟುಡ್ ಅಪ್. ದ ಸ್ಟೂಡೆಂಟ್ ಸ್ಟುಡ್ ಅಪ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್. ಮುಖ್ಯ ಅತಿಥಿಗಳು ಬಂದಾಗ ವಿದ್ಯಾರ್ಥಿಗಳು ಎದ್ದು ನಿಂತಿದ್ದರು. ನೋಡಿದ್ರಲ್ಲ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಅದೇ ಥರ ನೋಡಿ 2024 ಎಕ್ಸಾಮ್ 3 ಇನ್ನೊಂದು ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ನ ಕೇಳಿದ್ದಾರೆ. ಜಯಂತ್ ಡ್ಯಾಶ್ ನ್ಯಾರೇಟ್ ಸ್ಟೋರಿ ಇನ್ ದ ಕ್ಲಾಸ್ ಯಸ್ಟರ್ಡೇ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ವರ್ಬ್ ಫಾರ್ಮ್ ಯಾವುದಾಗುತ್ತೆ ಅಪ್ಪ ಅಂದರೆ ನ್ಯಾರೇಟ್ ಸ್ಟೋರಿ ಯಸ್ಟರ್ಡೇ. ಇಲ್ಲಿ ಕ್ಲೂ ವರ್ಡ್ ಇದೆ ನೋಡಿ, ಯಸ್ಟರ್ಡೇ ಅಂದರೆ ನಿನ್ನೆ ಅಂದರೆ ಮುಗಿದೋಗಿರೋ ಆ್ಯಕ್ಷನ್ ಪಾಸ್ಟಲ್ಲಿದೆ. ಯಸ್ಟರ್ಡೇ ಅಂದರೆ ನಿನ್ನೆ ಪಾಸ್ಟ್. ಅದಕ್ಕೋಸ್ಕರ ಇಲ್ಲಿ ನ್ಯಾರೇಟ್ದು ಪಾಸ್ಟ್ ಫಾರ್ಮ್ ನ್ಯಾರೇಟೆಡ್. ಕರೆಕ್ಟ್ ಆನ್ಸರ್ ಈಸ್ ಜಯಂತ್ ನ್ಯಾರೇಟೆಡ್ ದ ಸ್ಟೋರಿ ಇನ್ ದ ಕ್ಲಾಸ್. ನ್ಯಾರೇಟ್ ಇದ್ದೇನಾಗಬೇಕು, ನ್ಯಾರೇಟೆಡ್ ಆಗಬೇಕು. ನೋಡಿ ಇಲ್ಲಿ ನ್ಯಾರೇಟೆಡ್. ಜಯಂತ್ ನ್ಯಾರೇಟೆಡ್ ದ ಸ್ಟೋರಿ ಇನ್ ದ ಕ್ಲಾಸ್ ಎಸ್ಟರ್ಡೇ ಈಸ್ ಅ ರೈಟ್ ಆನ್ಸರ್. ನ್ಯಾರೇಟೆಡ್ ಈಸ್ ಅ ರೈಟ್ ಆನ್ಸರ್. ಅದೇ ಥರ ನೋಡಿ 2024 ಮಾಡಲ್ ಪೇಪರ್ 1ರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಮೇಲೆ. ವಿಶ್ವನಾಥ್ ಡ್ಯಾಸ್ ವರ್ಕ್ ಇನ್ ಗೌರ್ಮೆಂಟ್ ಸ್ಕೂಲ್. ವಿಶ್ವನಾಥ್ ವರ್ಕ್ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ವಿಶ್ವನಾಥ್ ವರ್ಕ್ಸ್ ಆಗಬೇಕು. ವರ್ಕ್ ಇದ್ದಿದ್ದೇನಾಗಬೇಕು, ಪ್ಲೂರಲ್ ಮಾಡಬೇಕು. ವರ್ಕ್ಸ್. ವಿಶ್ವನಾಥ್ ವರ್ಕ್ಸ್ ಇನ್ ಎ ಗೌರ್ಮೆಂಟ್ ಸ್ಕೂಲ್ ಅಂದರೆ ಅವನು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡುತ್ತಾನೆ, ವರ್ಕ್ ಮಾಡ್ತಾನೆ. ಇದು ವಿಶ್ವನಾಥ್. ಯಾಕೆ ವರ್ಕ್ಸ್ ಬಂತಂದರೆ ಇಲ್ಲಿ ವಿಶ್ವನಾಥ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ಅಲ್ವಾ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಅಲ್ಲಿ ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ವರ್ಕ್ ಬದಲಾಗಿ ವರ್ಕ್ಸ್ ಹಾಕುತ್ತೆ. ಅದೇ ಥರ ನೋಡಿ ಮಾಡಲ್ ಕ್ವಶನ್ ಪೇಪರ್ 2 2024ರಲ್ಲಿ ಕೇಳಿದ್ದಾರೆ ನೋಡಿ. ಹಿ ಡ್ಯಾಸ್ B+ ವೇಟ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಯಸ್ಟರ್ಡೇ. ನೋಡಿ ಇಲ್ಲಿ B+ ವೇಟ್. ಬಿ ಅಂದರೆ ನೀವು ತಿಳ್ಕೋಬೇಕು ಆ್ಯಮ್ ಈಸ್ ಆರ್ ವಾಸ್ ವರ್. ಪ್ರೆಸೆಂಟಲ್ಲಿದ್ದರೆ ಆ್ಯಮ್ ಈಸ್ ಆರ್ ಬರುತ್ತೆ, ಪಾಸ್ಟಲ್ಲಿದ್ದರೆ ವಾಸ್ ವರ್ ಬರುತ್ತೆ. ಹಾಗಾದರೆ ಈ ಸೆಂಟೆನ್ಸ್ ಏನು ಪ್ರೆಸೆಂಟಲ್ಲಿದೆನಾ ಪಾಸ್ಟಲ್ಲಿದೆನಾ ನೋಡ್ಕೋಬೇಕು ಫಸ್ಟಿಗೆ. ನೋಡಿ ಇಲ್ಲಿ ಹಿ ಡ್ಯಾಸ್ B+ ವೇಟ್ ಫಾರ್ ಹರ್ ಫ್ರೆಂಡ್ಸ್ ಇನ್ ದ ರೈಲ್ವೆ ಸ್ಟೇಷನ್ ಯಸ್ಟರ್ಡೇ. ಯಸ್ಟರ್ಡೇ ಅಂತೇಳಿ ಇಲ್ಲೊಂದು ಕ್ಲೂ ವರ್ಡ್ ಕೊಟ್ಟಿದ್ದಾರೆ ನೋಡಿ. ಯಸ್ಟರ್ಡೇ ಅಂದರೆ ನಿನ್ನೆ ಅಂದರೆ ಪಾಸ್ಟ್. ಅದು ಪ್ರೆಸೆಂಟ್ ಅಂದರೆ ಈಗ, ಪಾಸ್ಟ್ ಅಂದರೆ ಹಿಂದೆ ಮುಗಿದೋಗಿರೋದು, ಫ್ಯೂಚರ್ ಅಂದರೆ ಮುಂದಾಗೋದು. ಇಲ್ಲಿ ಯಸ್ಟರ್ಡೇ ಅಂದರೆ ನಿನ್ನೆ ಅಂದರೆ ಮುಗಿದೋಗಿರೋದು, ಪಾಸ್ಟಲ್ಲಿದೆ. ಹಾಗಾದರೆ ಪಾಸ್ಟ್ ಬಿ ಫಾರ್ಮ್ ಏನು ಬರುತ್ತೆ, ಹಿ ಅಂದರೆ ಒಬ್ಬನೇ ಇದ್ದಾನೆ, ವಾಸ್ ಬರುತ್ತೆ. ಭಾಳ ಮಂದಿ ಇದ್ದರೆ ವರ್ ಬರ್ತಿತ್ತು. ಅದೇ ಥರ ಪ್ರೆಸೆಂಟಲ್ಲಿದ್ದರೆ ಈಸ್ ಬರ್ತಿತ್ತು. ಭಾಳ ಮಂದಿ ಜನ ಇದ್ದರೆ ಆರ್ ಬರ್ತಿತ್ತು. ಇಲ್ಲಿ ಏನೋ ಒಬ್ಬನೇ ಇದ್ದಾನೆ, ಇದು ಪಾಸ್ಟಲ್ಲಿದೆ. ಪಾಸ್ಟ್ ಬಿ ಫಾರ್ಮ್ ಏನು ಬರಬೇಕು, ಬಿ ಅಂದರೆ ವಾಸ್ ಬರಬೇಕು. ವಾಸ್ ವೇಟಿಂಗ್ ಆಗಬೇಕು. ಈ ವಾಸ್ ವೇಟಿಂಗ್. He was waiting for her friends in the railway station yesterday. He was waiting. Was waiting is a right answer. ಅದೇ ಥರ ನೋಡಿ 2025 ಎಕ್ಸಾಮ್ 1ರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಮೇಲೆ. ಪ್ರಿಯಾಂಕಾ ಡ್ಯಾಸ್ B+ ಟೇಕ್ ಸ್ಪೆಷಲ್ ಕ್ಲಾಸ್ ನಾವ್.
ನೋಡಿ ಇಲ್ಲಿ ಕ್ಲಿವರ್ಡು ನಾವು ಅಂತಿದೆ. ನಾವು ಅಂದರೆ ಈಗ, ಈಗ ಅಂದರೆ ಪ್ರೆಸೆಂಟು. ಪ್ರೆಸೆಂಟಲ್ಲಿ ಏನು ಬರಬೇಕು? ಬಿ ಫಾರ್ಮು ಆ್ಯಮ್ ಈಸ್ ಆರ್ ಬರುತ್ತೆ. ಐ ಬಂದರೆ ಆ್ಯಮ್ ಬರುತ್ತೆ. ಈ ಸೀಟ್ ಬಂದರೆ ಈಸ್ ಬರುತ್ತೆ. ಹೆಸರುಗಳು ಬಂದರೆ ಈಸ್ ಬರುತ್ತೆ. ಪ್ಲೂರಲ್ ಜಾಸ್ತಿ ಜನ ಇದ್ದಿದ್ರೆ ಸಬ್ಜೆಕ್ಟ್ ಅಂದರೆ ಆರ್ ಬರುತ್ತೆ. ಇಲ್ಲಿ ಪ್ರಿಯಾಂಕಾ ಅನ್ನೋದು ಒಬ್ಬಳೇ ಇದ್ದಾಳೆ, ಹೆಸರಿದೆ, ಅದಕ್ಕೋಸ್ಕರ ಇಲ್ಲಿ ಈಸ್ ತೊಗೋಬೇಕು. ಬಿ ಅಂದರೆ ಈಸ್ ಟೇಕಿಂಗ್. ಪ್ರಿಯಾಂಕಾ ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸ್ ನಾವು. ಪ್ರಿಯಾಂಕಾ ಈಗ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ದಾಳೆ. ಈಸ್ ಟೇಕಿಂಗ್ ಈಸ್ ಅ ರೈಟ್ ಆನ್ಸರ್. ನೋಡಿ, ಯಾಕಂದರೆ ಇಲ್ಲಿ ನಾವು ಅನ್ನೋ ಒಂದು ಕ್ಲಿವರ್ಡ್ ಇದೆ. ನಾವು ಅಂದರೆ ಪ್ರೆಸೆಂಟಲ್ಲಿ ಕಂಟಿನ್ಯೂಸಲ್ಲಿ ನಡೀತಾ ಇದೆ, ಅದಕ್ಕೋಸ್ಕರ ಈಸ್ ಬಂತು. ಅದೇ ಎಸ್ಟರ್ಡೇ ಇತ್ತಂದರೆ ವಾಸ್ ಟೇಕಿಂಗ್ ಆಗ್ತಿತ್ತು, ತಿಳಿತಾ? ಅದೇ ಥರ ನೋಡಿ, ಬಿ ಫಾರ್ಮ್ ಆದಮೇಲೆ ಮುಂದೆ ವರ್ಬ್ನ ING ಫಾರ್ಮ್ನ ಹಾಕಬೇಕು. ಈ ಟೇಕ್ ಇದ್ದರೆ ಟೇಕಿಂಗ, ಬ್ರಿಂಗ್ ಇದ್ದರೆ ಬ್ರಿಂಗಿಂಗ, ಸಿಂಗ್ ಇದ್ದರೆ ಸಿಂಗಿಂಗ್, ಈ ಥರ ಗೊತ್ತಾಯ್ತಲ್ವ? ಬೈ ಬಂದಿತ್ತಂದರೆ ಅಲ್ಲಿ ಅದು ಪ್ಯಾಸಿಯಲ್ಲಿರುತ್ತೆ, ಅದು ಬೇರೆ ವಿಷಯ. ಅದೇ ಥರ ನೋಡಿ 2025 ಎಕ್ಸಾಮ್ 2 ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ವೆನ್ ಐ ಓಪನ್ಡ್ ದ ಕಿಚನ್ ಡೋರ್ ಐ ಸಾ ದ್ಯಾಟ್ ದ ಕ್ಯಾಟ್ ಡ್ಯಾಶ್ ಬಿ ಪ್ಲಸ್ ಡ್ರಿಂಕ್ ಮಿಲ್ಕ್. ಅಂದರೆ ಇಲ್ಲೇನು ಬರಬೇಕು? ಕ್ಲಿವರ್ಡ್ ಎರಡು ಇದ್ದಾವೆ ನೋಡಿ. ಇಲ್ಲಿ ಓಪನ್ಡ್ ಇದು V2 ಫಾರ್ಮ್, ಇಲ್ಲಿ ಸಾ ಅನ್ನೋದು V2 ಫಾರ್ಮ್. ಇವೆರಡು ಕ್ಲಿವರ್ಡ್ಗಳು. V2 ಫಾರ್ಮ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗಾದರೆ ಈ ಸೆಂಟೆನ್ಸ್ ಎಲ್ಲ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾದರೆ ಪಾಸ್ಟ್ ಬಿ ಫಾರ್ಮ್ ಯಾವ್ದು ಬರುತ್ತೆ? ಕ್ಯಾಟ್ ಬಗ್ಗೆ ಮಾತಾಡ್ತೀನಿ, ವಾಸ್ ಬರುತ್ತೆ. ಕ್ಯಾಟ್ ಒಂದೇ ಇದೆ ಅಲ್ವಾ? ಭಾಳ ಕ್ಯಾಟ್ ಇದೆ ಅಂದ್ರೆ ವರ್ ಬರ್ತಿತ್ತು. ಒಂದೇ ಇದೆ, ವಾಸ್ ಬರುತ್ತೆ. ದ ಕ್ಯಾಟ್ ವಾಸ್. ಬಿ ಆದಮೇಲೆ ಮುಂದಿರೋ ವರ್ಬ ING ಫಾರ್ಮಲ್ಲಿ ಹಾಕ್ಬೇಕಂತ ಹೇಳಿದ್ದೀನಿ. ವಾಸ್ ಡ್ರಿಂಕಿಂಗ್. ದ ಕ್ಯಾಟ್ ವಾಸ್ ಡ್ರಿಂಕಿಂಗ್ ಮಿಲ್ಕ್. ದ ಕ್ಯಾಟ್ ವಾಸ್ ಡ್ರಿಂಕಿಂಗ್. ದ ಕ್ಯಾಟ್ ವಾಸ್ ಡ್ರಿಂಕಿಂಗ್. ಗೊತ್ತಾಯ್ತಲ್ವ? ಅಲ್ಲಿ ಕ್ಲಿವರ್ಡ್ಸ್ಗಳು ಕೊಡ್ತಾರೆ ಟೆನ್ಸ್ದು. ಪ್ರೆಸೆಂಟಲ್ಲಿದೆನಾ ಪಾಸ್ಟಲ್ಲಿದೆನಾ? ಪ್ರೆಸೆಂಟಲ್ಲಿದ್ದರೆ ಈಸ್ ಡ್ರಿಂಕಿಂಗ್ ಆಗ್ತಿತ್ತು. ಪಾಸ್ಟಲ್ಲಿದೆ ಅಲ್ವ, ಅದಕ್ಕೆ ವಾಸ್ ಡ್ರಿಂಕಿಂಗ್. ಫ್ಯೂಚರಲ್ಲಿದ್ದಿತ್ತಂದರೆ ವಿಲ್ ಬಿ ಡ್ರಿಂಕಿಂಗ್ ಆಗ್ತಿತ್ತು. ನೋಡಿದ್ರಲ್ಲ? ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. 2025 ಎಕ್ಸಾಮ್ 3 ಕೇಳಿದ್ದಾರೆ. ದೇ ಡ್ಯಾಶ್ ಬಿ ಪ್ಲಸ್ ಗೋ ಟು ಸಿಂಗಾಪುರ್ ಎಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ಇಲ್ಲೊಂದು ಕ್ಲಿವರ್ಡ್ ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಇಯರ್ ಹೋದ ವರ್ಷ. ಹೋದ ವರ್ಷ ಅಂದರೆ ಪ್ರೆಸೆಂಟಾ ಪಾಸ್ಟಲ್ಲಿದೆ. ಹಾಗಾದರೆ ಇಲ್ಲೇನು ಬರಬೇಕು? ಬಿ ಅಂದರೆ ಬಿ ಪಾಸ್ಟ್ ಫಾರ್ಮು. ಬಿ ಪಾಸ್ಟ್ ಫಾರ್ಮ ವಾಸ್ ವರ್ ಇರುತ್ತೆ. ಒಂದೇ ಸಬ್ಜೆಕ್ಟ್ ಇದ್ದಿತ್ತಂದರೆ, ಕೆಲಸ ಮಾಡೋರು ಒಬ್ಬರೇ ಇದ್ದರೆ ಅಂದರೆ ವಾಸ್ ಹಾಕಬೇಕು. ಭಾಳ ಜನ ಇದ್ದರೆ ವರ್ ಹಾಕ್ಬೇಕು. ಇಲ್ಲಿ ದೇ ಅಂದರೆ ಭಾಳ ಜನ ಇದ್ದಾರೆ. ಇಲ್ಲಿ ಬಿ ಫಾರ್ಮ್ ಏನು ಬರಬೇಕು? ವರ್ ಬರಬೇಕು. ವರ್ ಗೋಯಿಂಗ್. ದೇ ವರ್ ಗೋಯಿಂಗ್. ವರ್ ಗೋಯಿಂಗ್. ದೇ ವರ್ ಗೋಯಿಂಗ್ ಟು ಸಿಂಗಾಪುರ್ ಎಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ಈ ಟೈಮ್ಗೆ ಹೋದ ವರ್ಷ ಅವರು ಸಿಂಗಾಪುರ್ಗೆ ಹೋಗ್ತಾ ಇದ್ದಿದ್ರು. ವರ್ ಗೋಯಿಂಗ್. ಗೊತ್ತಾಯ್ತಲ್ಲ? ಇಲ್ಲಿ ಹಿ ಇದ್ದಿತ್ತಂದರೆ ವಾಸ್ ಗೋಯಿಂಗ್ ಆಗ್ತಿತ್ತು. ಸಿ ಇದ್ದರೆ ವಾಸ್ ಗೋಯಿಂಗ್ ಆಗ್ತಿತ್ತು. ಇಲ್ಲಿ ಭಾಳ ಜನ ಇದ್ದಾರಲ್ಲ, ದೇ, ಅದಕ್ಕೋಸ್ಕರ ವಿ ಇದ್ದರೆ ವರ್ ಗೋಯಿಂಗ್, ದೇ ಇದ್ದರೆ ವರ್ ಗೋಯಿಂಗ್, ದೇ ಇದೆ ಅಲ್ಲ ವರ್ ಗೋಯಿಂಗ್. ಯಾಕಂದರೆ ಇದು ಪಾಸ್ಟ್ ಟೆನ್ಸಲ್ಲಿದೆ. ಲಾಸ್ಟ್ ಇಯರ್ ಅಂದರೆ ಹಿಂದೆ, ಹೋದ ವರ್ಷ. ಹೋದ ವರ್ಷ ಅಂದರೆ ಪಾಸ್ಟ್, ಈಗಂತೂ ಆಗ್ತಾಯಿಲ್ಲ. ಪ್ರೆಸೆಂಟ್ ಅಂದರೆ ಈಗ, ಪಾಸ್ಟ್ ಅಂದರೆ ಹಿಂದೆ ಆಗೋಗಿರೋದು, ಫ್ಯೂಚರ್ ಅಂದರೆ ಮುಂದೆ ಆಗೋದು. ಲಾಸ್ಟ್ ಇಯರ್ ಅಂದರೆ ಹೋದ ವರ್ಷ ಆಗೋಗಿದೆ. ಅದಕ್ಕೋಸ್ಕರ ಇಲ್ಲಿ ವರ್ ಗೋಯಿಂಗ್ ಈಸ್ ಅ ರೈಟ್ ಆನ್ಸರ್. ಅದೇ ಥರ 2025-26 ಮಾಡೆಲ್ 1ರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ವೆನ್ ಈಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಇಲ್ಲಿ ಕ್ಲಿವರ್ಡ್ ಏನಿದೆ? ಕ್ಲಿವರ್ಡು ಅಬ್ಸರ್ವ್ಡ್ ಅಂತಿದೆ. ಅಬ್ಸರ್ವ್ಡ್ ಅನ್ನೋದು ಇದು V2 ಫಾರ್ಮಲ್ಲಿದೆ. V2 ಫಾರ್ಮ್ ಅಂದರೆ ಪಾಸ್ಟ್ ಟೆನ್ಸು. ಹಾಗಾದರೆ ಬಿ ಫಾರ್ಮ್ ಏನಾಗಬೇಕು? ಸತೀಶ್. ಪಾಸ್ಟ್ ಬಿ ಫಾರ್ಮ್ ಏನಾಗುತ್ತೆ? ವಾಸ್ ವರ್ ಎರಡಿದ್ದಾವೆ. ಪ್ಲೂರಲ್ ಸತೀಶ್ ಒಬ್ಬನೇ ಇದ್ದಾನೆ, ಅದಕ್ಕೋಸ್ಕರ ಇಲ್ಲಿ ವಾಸ್ ಬರುತ್ತೆ. ದೇ ವಿ ಬಂದಿತ್ತಂದರೆ ವರ್ ಬರ್ತಿತ್ತು. ಸೊ ಇಲ್ಲಿ ಸತೀಶ್ ಒಬ್ಬನೇ ಇದ್ದಾನೆ. ಸತೀಶ್ ವಾಸ್ ಡ್ರಾಯಿಂಗ್. ರೈಟ್ ಆನ್ಸರ್. ವಾಸ್ ಡ್ರಾಯಿಂಗ್. ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಅವರಪ್ಪ ನೋಡುವಾಗ ಅವನು ಡ್ರಾಯಿಂಗ್ ಮಾಡ್ತಾ ಇದ್ದ ಸತೀಶು.
ಅದೇ ಥರ ನೋಡಿ 2025-26 Model 2 ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಮೇಲೆ. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಸ್ ಬಿ ಪ್ಲಸ್ ರೀಡಿಂಗ್ ಸೈಲೆಂಟ್ಲಿ. ಇಲ್ಲೂ ಕೂಡ ಕ್ಲಿವರ್ಡು ಎಂಟರ್ಡ್ ಅಂತಿದೆ. ಎಂಟರ್ಡ್ ಅಂದರೆ V2 ಫಾರ್ಮ್. V2 ಅಂದರೆ ಅದು ಪಾಸ್ಟ್ ಟೆನ್ಸ್. ಹಾಗಾದರೆ ಪಾಸ್ಟ್ ಬಿ ಫಾರ್ಮ್ ಏನು? ದ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಭಾಳ ಜನ ಇದ್ದಾರಲ್ಲ, ಬಿ ಫಾರ್ಮ್ ಏನು ಬರಬೇಕು? ವರ್ ರೀಡಿಂಗ್. ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಈಸ್ ಅ ರೈಟ್ ಆನ್ಸರ್. ವರ್ ರೀಡಿಂಗ್. Students were reading. Students were reading. When the teacher entered the class, the students were reading silently. ಟೀಚರ್ ಕ್ಲಾಸ್ ಒಳಗೆ ಎಂಟ್ರ್ ಆದಾಗ ಸೈಲೆಂಟಾಗಿ ಓದ್ತಾ ಇದ್ದಿದ್ರು. ಅಂದರೆ ಅಲ್ಲಿ ಕೊಟ್ಟಿರುವ ವರ್ಡ್ಸ್ಗಳನ್ನು ನೋಡಬೇಕು. ಅದೇನು ಪ್ರೆಸೆಂಟ್ ಟೆನ್ಸ್ ಅದನ್ನ, ಪಾಸ್ಟ್ ಟೆನ್ಸ್ ಇದೇನಾ ಸೆಂಟೆನ್ಸು ಅಂತೇಳಿ. ಪ್ರೆಸೆಂಟ್ ಟೆನ್ಸ್ ಇತ್ತಂದರೆ ಈಸ್ ಆರ್ ಆ್ಯಮ್ ಆರ್ ಬರುತ್ತೆ ಬಿ ಫಾರ್ಮು. ಇಲ್ಲಾಂದರೆ ಪಾಸ್ಟ್ ಟೆನ್ಸ್ ಇತ್ತಂದರೆ ವಾಸ್ ವರ್ ಬರುತ್ತೆ. ಮುಂದೆ ING ವರ್ಬ್ನ ಹಾಕಬೇಕು. ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತಂದರೆ ಅದಕ್ಕೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಪ್ಲೂರಲ್ ವರ್ಬ್ ಮಾಡಬೇಕು. ಅಥವಾ ಸಿಂಪಲ್ ಪಾಸ್ಟಲ್ಲಿ ಇತ್ತಂದರೆ V2 ಫಾರ್ಮ್ ಅಷ್ಟೇ ಫಿಲ್ಅಪ್ ಮಾಡಬೇಕು. ವೆರಿ ಸಿಂಪಲ್ ಇದು. ಇನ್ನೊಂದು ಎಕ್ಸಾಂಪಲ್ ನೋಡಿ. ಯಸ್ಟರ್ಡೇ ಐ ಸಾ ದ ಫಾರ್ಮರ್ ಡ್ಯಾಸ್ ಬಿ ಪ್ಲಸ್ ಸೋ ಇನ್ ದ ಫೀಲ್ಡ್. ನೋಡಿ ಇಲ್ಲಿ ಯಸ್ಟರ್ಡೇ ಅನ್ನೋದು ಕ್ಲಿವರ್ಡ್. ಯಸ್ಟರ್ಡೇ ಅಂದರೆ ನಿನ್ನೆ ಅಂದರೆ ಮುಗಿದೋಗಿದೆ, ಪಾಸ್ಟ್ ಅದ ಬಿ ಫಾರ್ಮ್ ಏನು? ಐ ಸಾ ದ ಫಾರ್ಮರ್ಸ್ ಅಂದರೆ ಭಾಳ ಜನ ಇದ್ದಾರೆ. ಪಾಸ್ಟ್ ಬಿ ಫಾರ್ಮ್ ಯಾವ್ದು ಬರುತ್ತೆ? ಒಬ್ಬವನೇ ಇದ್ದರೆ ವಾಸ್ ಬರುತ್ತೆ, ಭಾಳ ಜನ ಇದ್ದರೆ ವರ್ ಬರುತ್ತೆ. ಫಾರ್ಮರ್ಸ್ ಅಂದರೆ ಭಾಳ ಜನ ಇದ್ದರೆ ವರ್. ಫಾರ್ಮರ್ಸ್ ವರ್ ಸೋವಿಂಗ್ ಇನ್ ದ ಫೀಲ್ಡ್. ವರ್ ಸೋವಿಂಗ್ ಏನು ಬರಬೇಕು? ಫಾರ್ಮರ್ಸ್ ವರ್ ಸೋವಿಂಗ್. Yesterday I saw the farmers were sowing in the field. ನಿನ್ನೆ ನಾನು ನೋಡಿದೆ ರೈತರು ಬಿತ್ತಾ ಇದ್ದಿದ್ರು. ಸೋಯಿಂಗ್ ಅಂದರೆ ಬಿತ್ತೋದು. ಫಾರ್ಮರ್ಸ್ ವರ್ ಸೋಯಿಂಗ್. ಅದೇ ಥರ ನೋಡಿ 2025-26 Model 3 ಅಲ್ಲಿ ಕೇಳಿದ್ದಾರೆ. ಸುನಿಲ್ ಡ್ಯಾಸ್ ಬಿ ಪ್ಲಸ್ ವೇಟ್ ಫಾರ್ ಹಿಸ್ ಫ್ರೆಂಡ್ಸ್ ಇನ್ ದ ಬಸ್ ಸ್ಟಾಪ್ ಯಸ್ಟರ್ಡೇ. ಇಲ್ಲೂ ಕೂಡ ಕ್ಲಿವರ್ಡ್ ಯಸ್ಟರ್ಡೇ ಅಂತಿದೆ. ವಾಸ್ ವೇಟಿಂಗ್. ಸುನಿಲ್ ಅನ್ನೋ ಒಬ್ಬವನೇ ಇದ್ದಾನಲ್ಲ, ಅಕ್ಕ ವಾಸ್ ವೇಟಿಂಗ್ ಇಸ್ ಅ ರೈಟ್ ಆನ್ಸರ್. ವಾಸ್ ವೇಟಿಂಗ್. ನೋಡಿದ್ರಲ್ಲ, ಇದೆಲ್ಲ ವಾಸ್ ವೇಟಿಂಗ್ ಇಸ್ ಅ ರೈಟ್ ಆನ್ಸರ್. ಯಾಕಂದರೆ ಇಲ್ಲಿ ಸುನಿಲ್ ಸಬ್ಜೆಕ್ಟ್ ಒಂದೇ ಇದೆ ಅಲ್ಲ. ಇಲ್ಲಿ ಯಸ್ಟರ್ಡೇ ಅನ್ನೋದು ಕ್ಲಿವರ್ಡ್ ಇದೆ. ಯಸ್ಟರ್ಡೇ ಅಂದರೆ ನಿನ್ನೆ ಅಂದರೆ ಪಾಸ್ಟ್ ಬಿ ಫಾರ್ಮ್ ಏನು? ಬಿ ಫಾರ್ಮ್ ಪ್ರೆಸೆಂಟಲ್ಲಿ ಆ್ಯಮ್ ಆರ್ ಬರುತ್ತೆ. ಪಾಸ್ಟಲ್ಲಿ ವಾಸ್ ವರ್. ಒಬ್ಬವನೇ ಇದ್ದರೆ ವಾಸ್ ಬರಬೇಕು, ಭಾಳ ಜನ ಇದ್ದರೆ ವರ್ ಬರಬೇಕು. ಸುನಿಲ್ ಅನ್ನೋ ಇಲ್ಲಿ ಒಬ್ಬವ ಇದ್ದಾನೆ, ವಾಸ್ ತೊಗೊಂಡೆ. ಮುಂದೆ ಬಿ ಫಾರ್ಮ್ ಮುಂದೆ ಬರುವಂಥ ವರ್ಬು ING ಫಾರ್ಮಲ್ಲಿ ಹಾಕಬೇಕು. ವಾಸ್ ವೇಟಿಂಗ್. ಸುನಿಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ಸ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನೋ ಒಂದು ಟಾಪಿಕ್ ಮೇಲೆ SLC ಬೋರ್ಡ್ ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಈ ಟಾಪಿಕ್ ತುಂಬ ಸರಳವಾದ ವೆರಿ ಸಿಂಪಲ್ ಟಾಪಿಕ್ ಆಗಿದೆ. ಅಲ್ಲಿ ಬಿ ಪ್ಲಸ್ V1 ವರ್ಬ್ ಕೊಡ್ತಾರೆ. ಅಲ್ಲಿ ಕೊಟ್ಟಿರುವ ಸೆಂಟೆನ್ಸನ್ನು ಯಾವ ಟೆನ್ಸಲ್ಲಿದೆ? ಪ್ರೆಸೆಂಟಲ್ಲಿದ್ದರೆ ಆ್ಯಮ್ ಆರ್ ಹಾಕಬೇಕು, ಪಾಸ್ಟಲ್ಲಿದ್ದರೆ ವಾಸ್ ವರ್ ಹಾಕಬೇಕು. ಪ್ರೆಸೆಂಟಲ್ಲಿ ಈ ಸೀಟ್ ಹೆಸರು ಬಂದರೆ ಈಸ್ ಹಾಕಬೇಕು, ಐ ಬಂದರೆ ಆ್ಯಮ್ ಹಾಕಬೇಕು, ಭಾಳ ಜನ ಇದ್ದರೆ ಆರ್ ಹಾಕಬೇಕು. ಪಾಸ್ಟಲ್ಲಿ ಈ ಸೀಟ ಹೆಸರು ಬಂದರೆ ವಾಸ್ ಹಾಕಬೇಕು, ಭಾಳ ಜನ ಇದ್ದರೆ ವರ್ ಹಾಕಬೇಕು. ಇಷ್ಟೇ. ಒಂದು ವೇಳೆ ರೆಗ್ಯುಲರ್ ಆ್ಯಕ್ಷನ್ ಆಗಿತ್ತಂದರೆ ಪ್ಲೂರಲ್ ವರ್ಬ್ನ ಮಾಡ್ಕೋಬೇಕು. ಈ ಸೀಟ್ ಮತ್ತು ಹೆಸರು ಬಂದಿತ್ತಂದರೆ. ಅದೇ ಥರ ಪಾಸ್ಟಲ್ಲಿದ್ದಿತ್ತು ಸಿಂಪಲ್ ಪಾಸ್ಟಲ್ಲಿತ್ತಂದರೆ V2 ಫಾರ್ಮ್ ಅಷ್ಟೇ ಹಾಕಬೇಕು. ವೆರಿ ಸಿಂಪಲ್ ಟಾಪಿಕ್ಕು. ಅಥವಾ ಪ್ಯಾಸಿವ್ ವಾಯ್ಸಲ್ಲಿ ಬಂದಿದೋ ಇಲ್ಲೋ ನೋಡ್ಕೋಬೇಕು. ಬೈ ಬಂದಿತ್ತಂದರೆ ಅಲ್ಲಿ ಬಿ ಫಾರ್ಮ್ ಪ್ಲಸ್ V3 ಫಾರ್ಮ್ ವರ್ಬ್ನ ಚೇಂಜ್ ಮಾಡ್ಕೋಬೇಕು, ಅಲ್ಲಿ ಕರೆಕ್ಟ್ ಆಗುತ್ತೆ. ಈ ಒಂದು ಟಾಪಿಕ್ ನಿಮಗೆ ಈಸಿ ಆಗಿ ಅರ್ಥ ಆಗಿದೆ ಅಂದ್ಕೋತೀನಿ. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಗೇನ್ ವಾಚ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರಳವಾಗಿ 1 ಅಂಕಗಳನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.